ಇವನಿಗೆ ಎಷ್ಟು ಸರಿ ಹೇಳಿ ನೋಡು, ನಾಳೆ ಪೂಜೆ ಐತಿ ಬೇಗ ಬಾ ಕ್ಯಾಬ್ ಅಂತಂದು ಹೇಳಿ ಬರೀ ಆಫೀಸು ಫೈಲ್ಸ್ ಅಂತ ಬರೀ ರೂಮಲ್ಲೇ ಇರ್ತಾನೆ. ಕ್ಯಾಬ್ ಬಂದ್ಕೊಂಡು ಆಫೀಸ್ಗೆ ಹೋಗ್ಬಿಡ್ತಾನೆ. ನಾನೇ ಹೋಗಿ ಕರೆದು ಬರ್ತೀನಿ. ಬಾಸ್, ಏನಪ್ಪ ಹೊರಗೆ ಯಾರೂ ಇಲ್ಲಲ್ಲ? ಬಾಸ್, ಯಾರೋ ಮಾತಾಡ್ಸ್ದಂಗತ್ತಲ್ಲ ಹೊರಗೆ. ನೋಡ್ತೀನಿ ತಡಿ, ಇವ್ನು ಆಮೇಲೆ ಕರೆದ್ರೆ ಆಯ್ತು. ಯಾರಮ್ಮ ನೀನು? ಆಂಟಿ, ಅದು ನಾನು ಬಾಸ್ ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ದೆ. ಒಂದು ಫೈಲು ಎಮರ್ಜೆನ್ಸಿ ತೊಗೊಂಬ ಅಂತಂದು ಹೇಳಿದ್ರಂತೆ. ಇವರು ತಿಲಕ್ ಅವರು ಬಂದಿದ್ದಿಲ್ಲ, ಅದಕ್ಕಾಗಿ ನಾನೇ ತೊಗೊಂಬಂದೆ. ಓ ಹೌದೇನಮ್ಮ, ಬಾ ಅಮ್ಮ ಒಳಗೆ ಬಾ. ಹುಡುಗಿ ಎಷ್ಟು ಲಕ್ಷಣವಾಗೈತೆ ನೋಡು. ನಮ್ಮ ಮನೆ ಸೊಸೆಯಾಗಿ ಬರೋಕೆ ಹಿಂಗೆ ಇರಬೇಕು. ಬಾ ಅಮ್ಮ ಒಳಗೆ, ಸಂಕೋಚ ಪಟ್ಕೋಬೇಡ, ಬಾ ಒಳಗೆ. ಆಂಟಿ, ಆ ಫೈಲ್ಸ್ ಅಲ್ಲಿ ಟೇಬಲ್ ಮೇಲೆ ಇಟ್ಟಿದ್ದೀನಿ, ನಾನು ಇನ್ನು ಬರ್ತೇನೆ ರೀ, ಆಫೀಸ್ಗೆ ಟೈಮ್ ಆಯಿತು. ಅಯ್ಯೋ ತಡಿಯಮ್ಮ, ಅಷ್ಟು ಅರ್ಜೆಂಟ್ ಯಾಕೆ ಮಾಡ್ತಿ? ನನ್ನ ಮಗನು ಬಾಸ್ ಅಲ್ಲ, ಅವನೇನು ಮನೆಗದಾನ, ಅವನೇನು ಬರೋದು ಅರ್ಧ ಗಂಟೆ ಒಂದು ತಾಸು ಲೇಟ್ ಆಗತ್ತಿ. ಕೂತ್ಕೊ, ಟೀ ಮಾಡ್ತೇನೆ. ಮೊದಲನೇ ಸರಿ ಬಂದು ಮನೆಗೆ, ಅದು ಹಬ್ಬದ ದಿನ ಬಂದು ಇರಮ್ಮ. ಅಯ್ಯೋ ಬೇಡ ಆಂಟಿ, ಪರವಾಗಿಲ್ಲ, ಹಂಗೆಲ್ಲ ಅನ್ಬೇಡಮ್ಮ. ಹಬ್ಬದ ದಿನ ಬಂದು ಹಂಗೆಲ್ಲ ಇದು ಮಾಡೋಂಗಿಲ್ಲ. ನಾವು ಇವತ್ತೇ ಹಾಲು ಹಾಕೋದು, ಬಾ. ನಾವು ಹಾಲು ಹಾಕೋ ಟೈಮ್ಗೆ ಕರೆಕ್ಟಾಗಿ ಬಂದು, ನೀನು ಸ್ವಲ್ಪ ದೇವರಿಗೆ ಮಾಡೋ ಕೆಲಸಕ್ಕೆಲ್ಲ ಇಲ್ಲ ಅನ್ಬಾರ್ದು. ಬಾ, ನೀನು ಹಾಲು ಹಾಕೋ, ನನ್ನ ಮಗನೂ ಕರಿತೇನೆ. ಹಾಕಿ ಬೇಕಾದ್ರೆ ಅವನ ಜೊತೆಗೆ ಹೋಗೋದಾದ್ರೆ ಹೋಗುವಂತ ಆಫೀಸ್ಗೆ. ಅಯ್ಯೋ, ಇವರು ನಮ್ಮ ಬಾಸ್ ತಾಯಿನ, ಇವ್ರಿಗೂ ಸ್ವಲ್ಪ ಹೋಲಿಕೆನೇ ಇಲ್ಲ. ಇವ್ರು ನೋಡಿದ್ರೆ ಪಾಪ ಎಷ್ಟು ಒಳ್ಳೆಯವರು, ಎಷ್ಟು ನಿಧಾನವಾಗಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ನಮ್ಮ ಬಾಸ್ ನೋಡಿದ್ರೆ ಯಾವಾಗ ನೋಡಿದ್ರೆ ಮಕ್ಕ ಹಿಂಗೆ ಸಿಂಡಿಸ್ಕೊಂಡೇ ಇರ್ತಾರೆ. ನಾನೇನ್ರ ಹಿಂಗೆ ಬಂದು ಇವ್ರ ಮನೆಯೊಳಗೆ ಬೇಡಪ್ಪ, ಸುಮ್ಮನೆ ಯಾಕೆ ಬೇಕು, ಹೋಗ್ಬಿಡೋದು ಚೆನ್ನಾಗಿಲ್ಲಿಂದ. ನಿನ್ನ ಹೆಸರೇನಮ್ಮ? ರಾಧಾ ಆಂಟಿ ನನ್ನ ಹೆಸರು. ನಮ್ಮನೇಲೂ ಇವತ್ತು ಹಬ್ಬ ಮಾಡಿದ್ದು, ಅಂದರೆ ಒಂದೊಂದು ಕಡೆ ಒಂದೊಂದು ದಿನ ಮಾಡ್ತಾರಲ್ಲ. ನಾನು ಇವತ್ತೇ ಹಾಲು ಹಾಕಿದ್ದು, ಅದಕ್ಕಾಗಿಯೇ ಎಲ್ಲ ರೆಡಿ ಆಗಿಬಿಟ್ಟಿದ್ನಲ್ಲ. ಮತ್ತು ಸೀರೆಗಿರೆಲ್ಲ ಚೇಂಜ್ ಮಾಡೋ ಹೊತ್ತಿಗೆ ಆಫೀಸಿಗೆ ಟೈಮ್ ಆಗುತ್ತಂದು ಹಂಗೆ ಸೀರೆಯಲ್ಲೇ ಹೋದ್ರೆ ಆಯ್ತು, ಹೀಗಿದ್ರೆ ಹಬ್ಬ ಐತಲ್ಲ ಅಂತಂದು ನಾನು ಹಾಗೆ ಬಂದೆ. ಟೈಮ್ ಆಗುತ್ತೇನೆ ಆಂಟಿ, ಮತ್ತೆ ಸುಮ್ಮನೆ ಬಾಸ್ ಬೈತಾರೆ. ಪರವಾಗಿಲ್ಲ ಬಿಡಿ, ಮತ್ತೆ ಯಾವಾಗಾದ್ರೂ ಬರ್ತಾನಂತೆ, ನಾನೀಗ ಹೋಗ್ತೇನೆ. ಅಯ್ಯೋ ಏನಾಗಲ್ಲ, ನನ್ನ ಮಗನ ವಿಚಾರಕ್ಕೆ ನೀನು ಇಷ್ಟು ಇದು ಮಾಡ್ಕೊತೀನಿ. ನಾನೆಲ್ಲ ಅವ್ನಿಗೆಲ್ಲ ಹೇಳ್ತೀನಿ, ಇರು ನಾನೆಲ್ಲ ರೆಡಿ ಮಾಡ್ತೀನಿ, ಹಾಲು ಹಾಕಿ ಬೇಕಾದ್ರೆ ನೀನು ಹೋಗುವಂತೆ. ನನ್ನ ಮಗಗೆ ಇವಳೆ ಹೆಂಡತಿಯಾಗಿ ಬಂದರೆ ಚೆನ್ನಾಗತ್ತೆ. ನಾನು ಅನ್ಕೊತೀನಿ, ಇವನು ಮಾರ ಇನ್ನು ಏನಂತಾನೋ ಏನೋ, ಹೋಗಿ ಮೊದಲು ಕರೆದು ಬರ್ಬೇಕು ಇವನ್ನ. ಪರವಾಗಿಲ್ಲ, ಬಾಸ್ ಮನೆ ಇಷ್ಟು ದೊಡ್ಡದೈತಿ. ಯಪ್ಪ, ನಮ್ಮದು ಬರೀ ಒಂದು ರೂಮ್ನಾಗ ಎಲ್ಲ ಐತಿ. ಇವ್ರದ್ದು ಹಂಗಲ್ಲ ಯಪ್ಪ, ನಮ್ಮದು ಇವ್ರದ್ದೆಲ್ಲ ನಾವು ಒಂದು 10-15 ಮನೆ ಏನು ಜಾಸ್ತಿ ಸೇರಿಸಿದ್ರೆ ಇವ್ರದ್ದೊಂದು ಬಂಗ್ಲೆ ಆಕತಿ. ಅಮ್ಮ ಎಲ್ಲ ರೆಡಿ ಮಾಡಿದ್ದೀವಿ. ಅಯ್ಯೋ, ಇದೇ ನನ್ನ ಕನಸ, ಭ್ರಮೆನ, ನಿಜನ ಒಂದು ಗೊತ್ತಾಗತ್ತಿಲ್ಲ. ರಾಧಾ ನಮ್ಮನೆಗೆ ಬಂದಳ, ಅದು ಇಷ್ಟು ಚೆನ್ನಾಗಿ ರೆಡಿಯಾಗಿ. ನನ್ಗನ್ಸಬಿಟ್ಟು ಭ್ರಮೆ ಅನ್ನಿಸ್ತೈತಿ. ಗುಡ್ ಮಾರ್ನಿಂಗ್ ಬಾಸ್. ಅಂದ್ರೆ ನಿಜವಾಗ್ಲೂ ಬಂದಳ ರಾಧಾ? ಗುಡ್ ಮಾರ್ನಿಂಗ್ ಬಾಸ್. ಹಾ, ಗುಡ್ ಮಾರ್ನಿಂಗ್ ಬಾಸ್. ಅದು ತಿಲಕ್ ಅವ್ರಿಗೆ ನೀವು ಯಾವುದೋ ಫೈಲ್ ಅರ್ಜೆಂಟ್ ಕೊಟ್ಟು ಕಳ್ಸಂತಂದು ಹೇಳ್ತೀರಂತಲ್ಲ, ಅವ್ರ ತಾಯಿಯವ್ರಿಗೇನೋ ಭಾಳ ಸೀರಿಯಸ್ ಆಗಿತ್ತಂತೆ. ಅದಕ್ಕೆ ಅವರು ನನಗೆ ನಿಮ್ಮ ಮನೆ ಲೊಕೇಶನ್ ಆಮೇಲೆ ಅಡ್ರೆಸ್ ಎಲ್ಲ ಕಳಿಸಿ, ಪ್ಲೀಸ್ ಇದೊಂದು ಹೆಲ್ಪ್ ಮಾಡಿ ಅಂತಂದು ಹೇಳಿ ನನ್ನ ಕಡೆ ಫೈಲ್ ಕೊಟ್ಟು ಕಳಿಸಿದ್ರೆ ಅದನ್ನು ಕೊಟ್ಟು ಹೋಗೋಣ ಅಂತ ಬಂದೆ. ನಿಮ್ಮ ತಾಯಿಯವರು ಇರಮ್ಮ ಅಂತಂದು ಹೇಳಿದ್ರೆ ಅದಕ್ಕೆ ಇಲ್ಲಿ ನಿಂತ್ಕೊಂಡೆ ಬಾಸ್. ಹೌದಾ? ಎಲ್ಲಿದೆ ಆ ಫೈಲು? ಅಲ್ಲೇ ಟೇಬಲ್ ಮೇಲೆ ಇದೆ ಬಾಸ್. ಬರ್ರಿ ಇಬ್ರು ಎಲ್ಲ ರೆಡಿ ಮಾಡೀನಿ, ಹಾಲು ಹಾಕ್ಬರ್ರಿ ನಾಗಪ್ಪ. ಇವಳು ಯಾಕೆ ಹಾಲು ಹಾಕ್ಬೇಕಮ್ಮ ನಮ್ಮ ಮನೇಲಿ? ಹಾಗೆಲ್ಲ ಮಾತಾಡಬಾರ್ದು. ನಾವು ಹಾಲು ಹಾಕೋ ಟೈಮ್ಗೆ ಬಂದಾರ, ಮನೆಗೆ ಯಾರನ್ನ ಬಂದ್ರೆ ಪೂಜೆದು ಯಾವ್ದಾರಾಗಲಿ ಬಿಟ್ಟು ನಡೀತೈತಿ. ಪೂಜೆ ಮಾಡ್ಬೇಕಾದ್ರೆ ನಾವು ನಮ್ಮ ಜೊತೆಗೆ ಅವ್ರನ್ನ ಎಲ್ಲ ನಮ್ಮವ್ರು ಅಂತ ಸೇರ್ಕೊಂಡು ಎಲ್ಲರೂ ಸೇರಿ ಮಾಡಬೇಕು. ದೇವ್ರ ವಿಷಯದಾಗ ಏನು ಅವ್ರು ಬೇರೆ ನಾವು ಬೇರೆ, ನಮ್ಮ ಮನೆ ಅಂತಂದು ಈ ಗುಡಿ ಒಳಗೆ ಹೋಗಿರ್ತೇವೆ, ಎಲ್ಲರೂ ಸೇರಿ ಅಲ್ಲಿಗೆ ನಾಗಪ್ಪ ಹಾಲು ಹಾಕಂಗಿಲ್ಲ. ಹಂಗೆ ಇದು ಏನಾಗಲ್ಲ. ನೀನು ಹಾಲು ಹಾಕಿ ಹೋಗಿ ಆಫೀಸ್ಗೆ. ನಾವಳ ಹೊಂಟಿದ್ಲು, ನಾನೇ ಇರು ಹಾಲು ಹಾಕಿ ಹೋಗುವಂತಿ, ಪೂಜೆ ಮಾಡೋ ಟೈಮ್ಗೆ ಬಂದು ಹಂಗೆ ಹೋಗ್ಬಾರ್ದು, ಹಬ್ಬದಾಗ ಬಂದು ಅಂತಂದು ಹೇಳಿದೆ. ಅದಕ್ಕೆ ಪಾಪ ನಿಂತ್ಕೊಂಡು, ನೀನು ಅವಳಿಗೇನು ಬಯಕ್ಕೆ ಹೋಗ್ಬೇಡ ನೋಡು. ಹಾ ಸರಿ ಬಿಡು, ಬರ್ರಿ ಬೇಗ. ಬಾರಾದ. ಹ್ಞೂ ಬಾಸ್, ಬಂದೆ. ನನಗೆ ಈಗ ಒಂದು ವಿಷಯ ಗೊತ್ತಾಯ್ತು. ಬಾಸ್ ಯಾರ ಮಾತು ಕೇಳ್ರಿ ಅಂದ್ಬಿಟ್ಟೇನೋ, ಅವ್ರ ತಾಯಿ ಮಾತು ಮಾತ್ರ ಕೇಳದೆ ಇರಂಗಿಲ್ಲ. ಅವ್ರ ತಾಯಿಯವ್ರ ಮಾತಿಗೆ ಅವ್ರು ಎದುರೋದು ಅನಿಸ್ತತಿ. ರಾಧಾ ಇಷ್ಟು ಚೆನ್ನಾಗಿ ಕಾಣಕತ್ತಾಳ, ಹೇಳ ಚೆನ್ನಾಗಿ ಕಾಣ್ತಿದ್ಯಾ ಅಂತಂದು. ಬೇಡ ಬಿಡು, ಸುಮ್ಮನೆ ಮತ್ತೆ ಏನಾದರೂ ತಿಳ್ಕೊಂಡ್ರೆ ಬೇಡ. ಅಲ್ಲ, ಅದ್ರಲ್ಲೇನು ಚೆನ್ನಾಗಿ ಕಾಣ್ತಿದ್ದಾಳೆ, ಅದಕ್ಕೆ ಚೆನ್ನಾಗ್ತಿದೆ ಅಂತ ಕಾಂಪ್ಲಿಮೆಂಟ್ ಕೊಡ್ತೀನಿ ಅಷ್ಟೇ. ಅದ್ರಲ್ಲೇನಿದೆ? ರಾಧಾ, ನೀ ಇವತ್ತು ಭಾಳ ಸುಂದರವಾಗಿ ಕಾಣ್ತಿದ್ಯಾ. ಇದು ನಮ್ಮ ಬಾಸ್ ಹೇಳ್ತಿರೋದು. ರಾಧಾ, ಏನಾದರೂ ಅನ್ಕೊಂಡೆ ಮತ್ತೆ ನಾನು ಮಾತಾಡೋದಕ್ಕೆ? ಆ ಥರ ಏನಿಲ್ಲ, ಸುಂದರವಾಗಿ ಕಾಣ್ತಿದ್ಯಲ್ಲ ಅದಕ್ಕೆ ಇದಷ್ಟೇ, ಮತ್ತೇನು ತಿಳ್ಕೊಬೇಡ. ಇಲ್ಲ ಬಾಸ್, ಹಾಗೇನಿಲ್ಲ, ಥ್ಯಾಂಕ್ಸ್. ನೀವು ಇವತ್ತು ಹಬ್ಬ ಮಾಡಿದ್ರಾ? ಹ್ಞೂ ಬಾಸ್, ನಾನು ಇವತ್ತೇ ಹಬ್ಬ ಮಾಡಿದ್ದೆ. ಮತ್ತು ಸೀರೆಗಿರೆಲ್ಲ ಚೇಂಜ್ ಮಾಡಿ ಬರೋಷ್ಟು ಲೇಟ್ ಆಗತ್ತೆ ಅಂದು ಅದಕ್ಕೆ ಹಂಗೆ ಸೀರೆಲೇ ಬಂದೆ. ಹೇಗಿದ್ರೆ ಹಬ್ಬ ಇತ್ತಲ್ಲ, ಅದಕ್ಕಾಗಿನೇ ಹಾಗೆ ಬಂದೆ. ಬಾಸ್, ಏನೋ ಒಂದು ಹೇಳ್ತೇನೆ, ನೀವು ಬೇಜಾರಾಗಲ್ಲ ತಾನೇ ಹೇಳಿದರೆ? ಹೇಳು ರಾಧಾ. ಅದು ನಿಮಗಿಂತ ನಿಮ್ಮ ತಾಯಿಯರೇ ಭಾಳ ಒಳ್ಳೆಯವರು ಅನಿಸಿದ್ರು ನನಗೆ ಇವತ್ತು. ಅಂದ್ರೆ ನಾನು ಕೆಟ್ಟವನಾ? ಕೆಟ್ಟವರು ಅಂತಂದಲ್ಲ,
ಸ್ವಲ್ಪ ಸಿಟ್ಟು ಜಾಸ್ತಿ ಅಲ್ಲ. ಆದರೆ ನಿಮ್ಮ ತಾಯಿಯವರು ಆಗಲ್ಲ, ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ, ಪರಿಚಯ ಇದ್ದವ್ರನ್ನು ಎಲ್ಲ ಒಂದೇ ಥರ ಮಾತಾಡ್ತಾರಲ್ಲ, ಅದಕ್ಕೆ ಕೇಳಿದೆ. ನಮ್ಮ ತಾಯಿಯವರು ಹಾಗೆ ಯಾರು ಬಂದರೂ ಅದೇ ರೀತಿ ಟ್ರೀಟ್ ಮಾಡ್ತಾರೆ ಎಲ್ಲರನ್ನೂ. ಸಾರಿ ಬಾಸ್. ಸಾರಿನಾ? ಯಾಕೆ? ನೀವು ಮೊನ್ನೆ ನನಗೆ ಹೇಳಿಲ್ದಂಗೆ ಎಲ್ಲಿಗೆ ಹೋಗ್ಬೇಡ ಅಂದ್ರೆ ನಾನು ರಶ್ಮಿ ಮನೆಗೆ ಹೋಗಿದ್ನಲ್ಲ, ಅದಕ್ಕೆ. ಹೋಗ್ಬಿಡು, ನಾನೇ ನಿನ್ನ ಕೆಟ್ಟದ್ದು ಕೇಳಲ್ಲ, ನಿನ್ನ ಒಳ್ಳೇದು ಕೇಳ್ತೀನಿ. ಇರ್ಲಿ ಬಿಡು, ಒಂದ್ಸರಿ ಏನಾಗೈತಿ ಇನ್ನೊಂದ್ಸರಿ ಹಾಗೆ ಮಾಡ್ಬಿಡು ಅಷ್ಟೇ. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.